ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನ್ಯಾಚುರಲ್ ಆಗಿ ಬಿಳಿಯಾಗುವುದು ಹೇಗೆ. ಹಾಗೆಯೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪಗಾಗಲು ಮತ್ತು ಕಾಲು ಒಡೆಯುವುದಕ್ಕೆ ಇಂತಹುದಕ್ಕೆಲ್ಲ ಮನೆಮದ್ದನ್ನು ಮಾಡಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ವೀಡಿಯೋಸನ್ನು ಮೊದಲ ಬಾರಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಿಳಿ ಆಗಬೇಕು ಅಂತ ಅಥವಾ ವೈಟ್ ಆಗಬೇಕು ಅಂತ ತುಂಬ ಕ್ರೀಮ್ಗಳನ್ನು ಫೇಸಿಗೆ ಅಪ್ಲೈ ಮಾಡ್ತೇವೆ. ಅದನ್ನು ಅಪ್ಲೈ ಮಾಡೋದ್ರಿಂದ ಆ ಕ್ಷಣಕ್ಕೆ ನಾವು ವೈಟಾಗಿ ಕಾಣ್ಬೋದು. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ತದೆ. ಇವತ್ತು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ರೀತಿ ಬಿಳಿಯಾಗುವ ಮದ್ದನ್ನು ಮಾಡಬಹುದು ಅಂತ ನೋಡೋಣ. ಮೊದಲಿಗೆ 1-2 ಸ್ಪೂನ್ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅಂಗಡಿಗಳೆಲ್ಲ ಇರ್ತದೆ, ಕಡಲೆ ಹಿಟ್ಟು ಅವೈಲೇಬಲ್ ಇರ್ತದೆ, ಹುಡಿಯಾಗೆ ಬಂದಿರ್ತದೆ. ಇಲ್ಲ ಅಂದರೆ ಕಡಲೆಯನ್ನು ತಗೊಂಡು ಬಂದು ಮನೆಯಲ್ಲಿ ಸಹ ಹುಡಿ ಮಾಡಿ ಇಟ್ಕೊಳ್ಬೋದು. 1-2 ಸ್ಪೂನ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಅರಶಿನ ಹುಡಿಯನ್ನು ಹಾಕಬೇಕು. ಅಂಗಡಿಯಲ್ಲಿ ಸಿಗುವಂತಹ ಪ್ಯಾಕೆಟ್ ಅರಶಿನದ ಹುಡಿಯನ್ನು ಯೂಸ್ ಮಾಡೋದಕ್ಕಿಂತ ಅರಶಿನ ಕೊಂಬು ಅಂತೇಳಿ ಸಿಗ್ತದೆ, ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ಹುಡಿ ಮಾಡಿ ಯೂಸ್ ಮಾಡೋದು ಉತ್ತಮ. 2 ಸ್ಪೂನ್ ಕಡಲೆ ಹಿಟ್ಟಿಗೆ 1 ಸ್ಪೂನ್ ಅರಶಿನವನ್ನು ಹಾಕಿ ಒಂದು ಡ್ರಾಪ್ ತೆಂಗಿನ ಎಣ್ಣೆಯನ್ನು ಹಾಕಬೇಕು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಫೇಸಿಗೆ ಅದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ಕೂಡ ವಾಶ್ ಮಾಡ್ಬೋದು. ಹಾಗೆಯೇ ಅಪ್ಲೈ ಮಾಡಿದ ಒಂದು ಅರ್ಧ ಗಂಟೆ ಬಿಟ್ಟು ಕೂಡ ನಾರ್ಮಲ್ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ವಾಶ್ ಮಾಡಬೇಕು. ಬಿಸಿ ನೀರನ್ನು ಹಾಕಬಾರ್ದು, ತಣ್ಣೀರಿನಲ್ಲಿ ವಾಶ್ ಮಾಡಬೇಕು. ಹೀಗೆ ದಿನ ನಾವು ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಟ್ಯಾನ್ನೆಸ್ ಎಲ್ಲ ಹೋಗಿ ಫೇಸ್ ಬಿಳಿ ಆಗ್ತದೆ. ಇದನ್ನು ಫೇಸಿಗೆ ಮಾತ್ರ ಅಂತಲ್ಲ, ಕುತ್ತಿಗೆಗೆ, ಕೈಗೆ, ಕಾಲಿಗೆಲ್ಲ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.